ದಿನ ಬೆಂಗಳೂರು ವಕೀಲರ ಸಂಘದಿಂದ ಬಹಳಷ್ಟು ಜನ ವಕೀಲರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಒಂದು ಹೋರಾಟವನ್ನು ಇವತ್ತು ಶುರು ಮಾಡಿದ್ದೀವಿ. ನಮ್ಮಲ್ಲಿರುವಂಥ ಒಂದು ಬೇಡಿಕೆ ಏನಂತಂದರೆ ಅಥವಾ ಒಂದು ಡಿಮ್ಯಾಂಡ್ ಏನಂತ, ನ್ಯಾಯಮೂರ್ತಿಗಳಾದ DK ಸಿಂಗ್ ಅವರು ಭಾಳ ಹಠಾತ್ತಾಗಿ ಬರ್ತಿರ್ತಾರೆ, ಲಾಯರ್ಗಳ ಮೇಲೆ ಅಗೌರವವಾಗಿ ಮಾತಾಡ್ತಾರೆ. ಈ ವಿಷಯಗಳ ಬಗ್ಗೆ ನಾವು ಅನೇಕ ದಿನದಿಂದ ಪರಿಹಾರಗಳು ಕೇಳಿದ್ದೀವಿ. ಯುವ ವಕೀಲರು ಅವ್ರ ಮುಂದೆ ಹೋಗೋದಕ್ಕಾಗಲ್ಲ, ಅದು ಹಠಾತ್ ನಿರ್ಣಯಗಳನ್ನ ತಗೊತಾರೆ. ಆದ್ದರಿಂದ ಇದ್ರ ಬಗ್ಗೆ ಒಂದು ಪ್ರತಿಭಟನೆಯನ್ನು ಇವತ್ತು ಏರ್ಪಡಿಸಿದ್ದೀವಿ. ಅದರ ಜೊತೆಗೆ ಹಲವಾರು ಮೂಲಸೌಕರ್ಯಗಳನ್ನು ಚೀಫ್ ಜಸ್ಟಿಸ್ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ. ತಮ್ಮ ಹೈಕೋರ್ಟು ಅವರೇ ಅದರ ಅಧೀನದಲ್ಲಿದ್ದಾರೆ, ಆದರೆ ಅಲ್ಲಿ ಹಲವಾರು ಸಮಸ್ಯೆಗಳಿವೆ. ಟ್ರಯಲ್ ಕೋರ್ಟ್ನಲ್ಲಿ 25 ಜನ ವೇಕೆಂಟ್ ಇದ್ದಾರಲ್ಲ ಜಡ್ಜ್ಗಳು. ಆ 25 ಜನ ಜಡ್ಜಸ್ ವೇಕೆಂಟ್ ಇದ್ದರೆ ಇನ್ನೊಂದು 25 ಕೋರ್ಟು 2 ಕೋರ್ಟಿನ ಕೆಲಸ ಮಾಡ್ತಾರೆ. ಕಕ್ಷಿದಾರರಿಗೆ ನ್ಯಾಯ ಸಿಗದಿರೋ ಒಂದು ಪರಿಸ್ಥಿತಿ ಇದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ 7 ಫ್ಲೋರ್ ಇದೆ, 28 ಕೋರ್ಟ್ ಇದೆ. 28 ಕೋರ್ಟ್ಗೆ ಲಿಫ್ಟ್ನಲ್ಲಿ ಹೋಗಬೇಕು ಅಂತಂದರೆ ಒಂದೇ ಒಂದು ಲಿಫ್ಟ್ ಕಲ್ಪಿಸ್ಬೇಕು ಕಕ್ಷಿದಾರರಿಗೆ, ಅದು ವಕೀಲರಿಗೆ. ಇವೆಲ್ಲವೂ ಒಂದು ಘೋರವಾದ ಅನ್ಯಾಯ ಹಾಗೂ ಇನ್ಸೆನ್ಸಿಟಿವಿಟಿ ಅಂತ ಏನು ಹೇಳ್ತೀವಿ, ಅದರ ಬಗ್ಗೆ ಒಂದು ಸೂಕ್ಷ್ಮತೆಯೇ ಇಲ್ಲ. ನಾವು ನೋಡಬೇಕು, ವಕೀಲರಿಗೆ ನಾವು ಇದನ್ನು ಒದಗಿಸ್ಕೊಡ್ಬೇಕು, ಪರಿಹಾರವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಸೂಕ್ಷ್ಮತೆ ಇಲ್ಲ. ಮುಖ್ಯ ನ್ಯಾಯಾಧೀಶರ ಒಂದು ಹೊರಗೆ ಈ ಎಲ್ಲ ವಿಷಯಗಳು ಬರುತ್ತೆ. ಯಾಕಂದರೆ ಅವರು ಅದಕ್ಕೆ ಜವಾಬ್ದಾರಿ. ಈ ಇಡೀ ರಾಜ್ಯದ ನ್ಯಾಯ ವ್ಯವಸ್ಥೆಗೆ, ಸಂವಿಧಾನದ ವ್ಯವಸ್ಥೆಯಲ್ಲಿ ಅವರೇ ಕ್ಯಾಪ್ಟನ್. ಆ ಕ್ಯಾಪ್ಟನ್ನಿನ ಜವಾಬ್ದಾರಿಗೆ ಈ ಎಲ್ಲ ವಿಷಯಗಳು ಬರುತ್ತೆ. ಅನೇಕ ಬಾರಿ ಹೋಗಿ ಹೇಳ್ತೀವಿ ನಾವು, ಆದರೂ ಸಹ ಅವರು ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಲ್ಲ. ಯಾಕೆ ಅಂತ ಹೇಳಿದ್ರೆ ಬಹುಶಃ ಅವರು ಡೆಲ್ಲಿಯಿಂದ ಬಂದಿದ್ದಾರೆ. ಇಲ್ಲಿನ ಕಷ್ಟಗಳು ಹಾಗೂ ಕಕ್ಷಿದಾರ ಕಷ್ಟಗಳು, ವಕೀಲರ ಕಷ್ಟಗಳು ಗ್ರಹಿಸೋದಕ್ಕೆ ಅವ್ರಿಗೂ ಸಹ ಸಮಯ ಬೇಕು. ಆದ್ದರಿಂದ ನಾವು ಇವತ್ತು ಮುಖ್ಯ ನ್ಯಾಯಾಧೀಶರ ಮೇಲೆ, ಅವರ ವರ್ತನೆ ಮೇಲೆ, ಹಾಗೂ DK ಸಿಂಗ್ ನ್ಯಾಯಾಧೀಶರು DK ಸಿಂಗ್ ಅವರ ವರ್ತನೆ ಮೇಲೆ, ಹಾಗೂ ಜಸ್ಟಿಸ್ ಶ್ರೀಶಾನಂದ್ ಅವರು ಮಾತಾಡುವಾಗ ವಕೀಲರ ಮೇಲೆ ಕಮೆಂಟ್ಸ್ ಮಾಡ್ತಾರೆ, ವಕೀಲರ ವರ್ತನೆಗಳ ಮೇಲೆ ಕಮೆಂಟ್ಸ್ ಮಾಡ್ತಾರೆ. ಈ ಥರ ಪರ್ಸ್ನಲ್ ಕಮೆಂಟ್ಸ್ ಮಾಡಬಾರ್ದು. ಈ ವಿಷಯಗಳನ್ನು ಇಟ್ಕೊಂಡು ನಾವು ಇವತ್ತು ಹೋರಾಟಕ್ಕೆ ಹೊರಟಿದ್ದೀವಿ. ಇಡೀ ಕರ್ನಾಟಕದಿಂದ ಧರಣಿಗಳು, ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಭಾರತ ದೇಶಗಳಲ್ಲಿ ಧರಣಿ ನಡೆದಿದೆ. ಈ ಧರಣಿ ನಮಗೆ ಒಂದು ಸಪೋರ್ಟ್ ಹಾಗೂ ಶಕ್ತಿಯನ್ನು ಕೊಟ್ಟಿದ್ದಾರೆ, ನಮಗೂ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಹಾಗೂ ನಾವು ಒಂದು ಗಡುವನ್ನು ಹಾಕಿದ್ದೀವಿ, 15 ದಿನದಲ್ಲಿ ನೀವು ದಯವಿಟ್ಟು ಎಲ್ಲ ಸೌಲಭ್ಯಗಳನ್ನು, ಮೂಲಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕು. ರಿಜಿಸ್ಟ್ರಿನಲ್ಲಿ ಒಂದು ಕೇಸ್ ಪೋಸ್ಟ್ ಮಾಡಿಸ್ಬೇಕಂದ್ರೆ ಖರ್ಚು ಮಾಡ್ತಾ ಇದ್ದಾರೆ ಕಕ್ಷಿದಾರರು. ಹಳ್ಳಿಯಿಂದ ಬರೋ ರೈತರಿಗೆ ಪಾಪ ಎಷ್ಟು ಕಷ್ಟ ಆಗ್ತಾಯಿದೆ. ಈ ವಿಷಯಗಳನ್ನು ಇಟ್ಕೊಂಡು ನಾವು ಒಂದು ಗಡುವು ಕೊಟ್ಟಿದ್ದೀವಿ. 15 ದಿನದಲ್ಲಿ ಇವೆಲ್ಲ ಪರಿಹಾರಗಳಾಗಬೇಕು. ಆಗದೇ ಇದ್ದರೆ ನಾವು ಟೋಟಲ್ 1, ಟೋಟಲ್ 4 ಇವೆಲ್ಲ ಬಾಯ್ಕಾಟ್ ಮಾಡ್ತೀವಿ. ನ್ಯಾಯಮೂರ್ತಿಗಳಾದ ಶ್ರೀಶಾನಂದ ಸರ್ ಅವರು ಅಷ್ಟೇ ಕಕ್ಷಿದಾರರ ಮೇಲೆ ಮಾತಾಡಬಾರ್ದು, ಹಾಗೂ ವಕೀಲರ ಮೇಲೆ ಮಾತಾಡಬಾರ್ದು. ತಮ್ಮ ತೀರ್ಪನ್ನು ಬರೀರಿ, ಇಷ್ಟೇ ನಾವು ಅಪೇಕ್ಷೆ ಪಡ್ತೀವಿ. ಯಾವಾಗ ಕಕ್ಷಿದಾರರು ವಕೀಲರ ಮೇಲೆ ಮಾತಾಡ್ತೀವಿ ಅದು ಪರ್ಸ್ನಲ್ ಆಗ್ತದೆ. ಆದ್ದರಿಂದ ಅದನ್ನು ಆ ಸೂಕ್ಷ್ಮತೆಯನ್ನು ಇಟ್ಕೊಂಡು ಅವರು ವರ್ತಿಸಬೇಕು, ಅವರು ನ್ಯಾಯ ವ್ಯವಧಾನ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಆದ್ದರಿಂದ ಇಡೀ ವಕೀಲರ ಸಂಘ ಇವತ್ತು ಸುಮಾರು ಒಂದು 700ರಿಂದ 1000 ಜನ ಸೇರಿ ಈ ಹೋರಾಟದಲ್ಲಿ ನಾವು ಪಾಲ್ಗೊಂಡು ನಾವೊಂದು ಸ್ಪಷ್ಟ ಸಂದೇಶವನ್ನು ಕಳಿಸಿದ್ದೀವಿ. ಹಾಗೂ ಇನ್ನು ಮುಂದೆ ಇದೇ ಥರ ಒಂದು ಮೃದು ಧೋರಣೆ ಅಥವಾ ಓಕೆ ನೋ ಪ್ರಾಬ್ಲಮ್ ಏನು ಮಾಡ್ತಾರೆ ನಾವೇನು ನೋಡೋಣ ಅಂತ ಮುಂದೆ ಹಾಕಿದ್ರೆ ಖಂಡಿತವಾಗೂ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹತ್ರ ಹೋಗಿ ನಾವು ಕಂಪ್ಲೇಂಟ್ ಮಾಡಬೇಕಾಗೋ ಪರಿಸ್ಥಿತಿ ಇದೆ. CJIಗೆ ಹೋಗಿ ಕಂಪ್ಲೇಂಟ್ ಮಾಡಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬೇಕಾದ ಪರಿಸ್ಥಿತಿ ಇದೆ. ಡೆಲಿಗೇಷನ್ ಕರ್ನಾಟಕದಿಂದ ಒಂದು ದೊಡ್ಡ ಡೆಲಿಗೇಷನ್, ಸೀನಿಯರ್ ಅಡ್ವೊಕೇಟ್ಸ್ ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಗವರ್ನಿಂಗ್ ಕೌನ್ಸಿಲ್ ಅವರು ಹೋಗಿ ಮುಖ್ಯ ನ್ಯಾಯಮೂರ್ತಿಗಳನ್ನ ಭೇಟಿ ಮಾಡಿ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಸುಬ್ಬಾರೆಡ್ಡಿ ಥರ ವಿವೇಕ್ ರೆಡ್ಡಿನೂ ಕೆಲಸ ಮಾಡ್ತಾರೆ ಸರ್. ಮಾಡಲಿ, ಪರಿಸ್ಥಿತಿಗೆ ಏನು ಬೇಕೋ ಅದು ಮಾಡಬೇಕು. ಸೊ ಆದ್ದರಿಂದ ಹಂತವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ನಾವು ಬಾಯ್ಕಾಟ್ ಮಾಡೋದು 1 ನಿಮಿಷ, ಆದರೆ ಅವಕಾಶ ಕೊಟ್ಟು ಬಾಯ್ಕಾಟ್ ಮಾಡೋಣ ಅಂತ ನಮ್ಮ ತಾಲೂಕು ಕೋರ್ಟ್ಗಳು ಕೆಲವು ತೀರ್ಪುಗಳು ನಾವು ಕಮೆಂಟ್ ಮಾಡ್ತೀವಿ. ಬಟ್ ಕಕ್ಷಿದಾರರ ಬಗ್ಗೆ ಇಲ್ಲ, ವಕೀಲರ ಬಗ್ಗೆ ಯಾವ ರೀತಿಯಾಗಿ ಕೆಲವೊಂದು ಬಾರಿ ಏನಾಗುತ್ತೆ, ಅವ್ರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಹಾಗೂ ಸಮಾಜದ ಪರಿಸ್ಥಿತಿಗಳನ್ನ ಚೆನ್ನಾಗಿ ಆಲಿಸಿ ಅದನ್ನು ಚರ್ಚೆ ಮಾಡಿ ಹೇಳ್ತಾ ಇರ್ತಾರೆ. ಅದರಲ್ಲಿ ತಪ್ಪೇನಿಲ್ಲ, ನಾವು ಅದ್ರ ಬಗ್ಗೆ ನಾವು ತಪ್ಪು ಕಂಡು ಹಿಡ್ತಾ ಇಲ್ಲ. ಅದರಿಂದ ಕೋರ್ಟ್ ಸಮಯ ಸ್ವಲ್ಪ ಹೋಗ್ಬೋದು, ಅದು ಬಿಡಿ. ಆದರೆ ಒಂದು ನೈತಿಕವಾದ ವಿಷಯಗಳನ್ನು ಪ್ರತಿಪಾದಿಸ್ತಾರೆ. ಆದರೆ ನಮಗಿರೋದು ಹೇಳ್ತಾ ನೀವು ವಕೀಲರು ನೀವೇನು ಮಾಡಿದ್ರಿ, ನಿಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರು. ವಕೀಲರಿಗೆ ಸಮರ್ಥ ಇದ್ದಾರೆ, ಹೇಳೋಷ್ಟು ಕೆಪಾಸಿಟಿ ಇದೆ. ಆದ್ದರಿಂದ ಯುವ ವಕೀಲರು ಬರ್ತಾರೆ.
ಅವ್ರಿಗೆ ಬೆಂತಟ್ಟಿ ಹೇಳ್ಕೊಡೋದುಂಟು ಜೊತೆಗೆ. ಯಾಕೆಂದರೆ 65-70 ವರ್ಷ ವಯಸ್ಕನಾಗಿರೋ ವಕೀಲನ ಪ್ರೌಢಿಮೆ ಇವು ವಕೀಲರಲ್ಲಿದ್ದಾರೆ. ಅವ್ರನ್ನ ಬೆಂತಟ್ಟಿ ಮುಂದಕ್ಕೆ ತರುವಂಥ ಒಂದು ಸಂಸ್ಕೃತಿ ನಮ್ಮಲ್ಲಿದೆ, ನಮ್ಮ ಕರ್ನಾಟಕದಲ್ಲಿದೆ, ಹಲವಾರು ಹೈಕೋರ್ಟ್ಗಳಲ್ಲಿ. ಒಂದೇ ಸಾರಿ ಅವ್ರನ್ನ ಹಠಾತ್ತಾಗಿ ನಾವು ಅವ್ರ ಜೊತೆ ವರ್ತಿಸ್ಬಾರ್ದು. ಅದ್ರ ಜೊತೆಗೆ ಅವ್ರ ಯುವಕನೇ ಆಗಿರಲಿ, ಸೀನಿಯರೇ ಆಗಿರಲಿ, ಅವ್ರಿಗೆ ಒಂದೇ ಥರ ನೋಡಬೇಕು. ಇದು ನಾವು ವಕೀಲರಲ್ಲಿ ನ್ಯಾಯಾಧೀಶರ ಕೆಲಸ. ಇದ್ರ ಜೊತೆಗೆ ಒಮ್ಮೊಮ್ಮೆ ನಿಮ್ಮ ಕಕ್ಷಿದಾರ ಹೀಗೆ ಮಾಡಿದೆ ಹಾಗೆ ಮಾಡಿದೆ ಅಂತ ಕಮೆಂಟ್ಸ್ ಮಾಡ್ತಾರೆ. ಈ ಅನ್ವಾಂಟೆಡ್ ಪರ್ಸ್ನಲ್ ಕಮೆಂಟ್ಸ್ ಏನಾಗುತ್ತೆ, ಕಕ್ಷಿದಾರ ಅಲ್ಲಿ ಕೂತಿರ್ತಾರೆ, ಏನು ಸರ್ ನನ್ನ ಮೇಲೆ ಹಿಂಗೆ ಹೇಳೋಗ, ನೀವು ನ್ಯಾಯವಾದಿಗಳು ಏನೂ ಹೇಳಲಿಲ್ಲ, ನ್ಯಾಯಾಧೀಶ ನಾನು ಹಂಗೆ ಮಾಡಿಲ್ಲ, ನೀವು ಯಾಕೆ ಒಪ್ಕೊಂಡ್ರಿ, ನೀವು ಯಾಕೆ ಅವ್ರು ಹೇಳೋದಕ್ಕೆಲ್ಲ ಸುಮ್ಮನೆ ಇದ್ದೀರಾ ಅಂತ ಕೇಳ್ತಾರೆ. ಆದ್ದರಿಂದ ನಾನು ಹೇಳ್ತಾ ಇರೋದು, ಕಕ್ಷಿದಾರ ಮೇಲಾಗಲಿ ವಕೀಲರ ಮೇಲಾಗಲಿ ಪರ್ಸ್ನಲ್ ಕಮೆಂಟ್ಸ್ ಇರಬಾರ್ದು. ಅವ್ರ ಮೇಲೆ ಅಪಾರವಾದ ಗೌರವ ಇದೆ, ಒಳ್ಳೆಯ ನ್ಯಾಯದ ವಿಧಾನವನ್ನು ಮಾಡ್ತಾರೆ, ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಇದನ್ನು ಮಾಡಬಾರ್ದು ಅಂತ